ಕೋಟಿ ಮನೆ ಕಟ್ಟಿರೋರೆಲ್ಲ ಬೋಟಿ ತಿನ್ಕೊಂಡು ಬೀದಿಲಿ ಕಾಲ ಕಳೀತಾವ್ರೆ. ಮಳೆ ಊದಿರೋದು ತೊಂಡೆಕಾಯಿ ಮಡಿಗೆ, ಜೊತೆಗೆ ತಕ್ಕಲು ಬಿದ್ದಿರುವಂಥ ಭೂಮಿಗಳು ಉಳಿಸೋಕ್ಕೆಲ್ಲ ಸರೋಯ್ತು, ಅನುಕೂಲ ಆಯಿತು. ಆದರೆ ಮರ ಬಿದ್ದೋಯ್ತು ಅನ್ನೋದು ಅಷ್ಟೇ ಬೇಜಾರು. ಮಳೆ ಬೇಕು ಅಂತಿದ್ದವರು ನಾವೇ, ಈಗ ಬೈಯೋರು ನಾವೇ. ಯಾಕೆ ಅಂತ ಹೇಳ್ತೀನಿ. ತುಂಬ ದಿವಸದಿಂದ ಮಳೆ ಊದಿರಲಿಲ್ಲ, ತುಂಬ ಬಿಸಿಲಿತ್ತು, ಸೆಕೆ ಇತ್ತು. ಹಂಗಾಗಿ ಫಸ್ಲಿಗೂ ನೀರು ಸಾಲ್ತಿರ್ಲಿಲ್ಲ. ಎಷ್ಟು ಕೊಟ್ಟರು ಕೂಡ ತುಂಬ ಕಷ್ಟಪಡ್ತಿತ್ತು ಫಸ್ಲುಗಳು. ಈಗೇನಾಗದೆ ಅಂತಂದರೆ ಮಳೆ ಊದ್ಬಿಟ್ಟು ಎಲ್ಲ ತಿಕ್ಕೆಟ್ಸ್ ಹಾಕ್ಬಿಟ್ಟದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನುಗ್ಗೆ ಸಸಿ ಒಳ್ಳೆ ಹೂ ಬಿಟ್ಟಿತ್ತು. ಕಾಯೆಲ್ಲ ಬಿಡ್ಸ್ಕೊ ತಿಂದಾಕ್ಬಿಡುವ ಅಂತ ಮಾಡಿದ್ರೆ ತಾಳಿಗೆ ಮುರಿದೋಗ್ಬಿಟ್ಟದೆ. ಈಗ ಯಾಕಾದ್ರೂ ಮಳೆ ಹೋಯ್ತು ಅಂತ ಅನಿಸುತ್ತೆ. ಆದರೆ ಮಳೆ ಊದಿರೋ ಸಮಸ್ಯೆ ಐತಿರಲಿಲ್ಲ. ಗಾಳಿ ತುಂಬ ಗಾಳಿ ಆಗಿರೋದ್ರಿಂದ, ಗಾಳಿ ಸಹಿತ ಮಳೆ ಅಂತಾರಲ್ಲ, ಹಾಗಾಗಿ ಗಾಳಿ ಜಾಸ್ತಿ ಆಗ್ಬಿಟ್ಟು ಮರ ಮುರಿದೋಗ್ಬಿಟ್ಟದೆ. ಬೇಜಾರಾಯ್ತದೆ. ಏಕೆಂದರೆ ವರ್ಷಾನುಗಟ್ಟಲೆ ಬೆಳೆದಿತ್ತು ಚೆನ್ನಾಗಿ, ಒಳ್ಳೆ ಕಾಯಿ ಬಿಡೋ ಟೈಮಲ್ಲಿ ಮುರಿದೋಗ್ಬಿಡ್ತು ಪಾಪ. ಇದು 8-10 ಸಲ ಮುರಿದೋಗಿ ಆಡು ನೋಡ್ತಾ, ದನಿ ನೋಡ್ತಾ ಎಲ್ಲ ತಡ್ಕೊಂಡು ಹೆಂಗೋ ಚಿಗುರಿ ಬಂದಿತ್ತು. ಚೆನ್ನಾಗಿ ಮುರಿದೋಗದ ಟೈಮಲ್ಲಿ ಮಳೆ ಬೇಕು ಅನ್ನೋರು ನಾವೇ. ಹಿಂಗೆ ಊದಾಗ ಈ ಬಡ್ಡಿ ಮಗನ ಹಿಂಗೆ ಊದ್ಬಿಟ್ಟು ಹೊಟ್ಟೋಯ್ತಲ್ಲ ಅನ್ನೋರು ನಾವೇ. ಏನು ಮಾಡೋಕ್ಕಾಗೋಲ್ಲ. ವರ್ಷದ ಮೊದಲ ಮಳೆ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಜಾಸ್ತಿ. ಪುಣ್ಯಕ್ಕೆ ಆಲಿಕಲ್ಲು ಬಿದ್ದಿಲ್ಲ. ಆಲಿಕಲ್ಲು ಬಿದ್ದಿರೋ ನಮ್ಮೂರಲ್ಲಿ ಮಂಡ್ಯ ಡಿಸ್ಟಿಕ್ ಶ್ರೀರಂಗಪಟ್ಟಣ ತಾಲೂಕು ನೇರಳೆಕೆರೆಯಲ್ಲಿ ತರಕಾರಿ ಜಾಸ್ತಿ ಇಡೀ ಮಂಡ್ಯ ಡಿಸ್ಟಿಕಲ್ಲೇ ಇದು. ಹಂಗಾಗಿ ತುಂಬ ತರಕಾರಿಗಳ್ಗೆ ಹಾನಿ ಆಗ್ಬಿಡೋದು. ಬಟ್ ಒಂದಷ್ಟು ಮರಗಳು ಬಿದ್ದೋಗವೆ. ಮಳೆ ಹುಯ್ಲಿ ಮತ್ತೊಂದು ಸಲ, ಒಂದು ಸ್ವಲ್ಪ ಕೂಲ್ ಆಗಲಿ ವಾತಾವರಣ. ಎಲ್ಲ ತುಂಬ ಈಟು ಸೆಕೆ, ಮನೆಗಳು ಮನಿಕಾಯ್ತಿಲ್ಲ. ಜನ ಕೋಟಿ ಮನೆ ಕಟ್ಟಿರೋರೆಲ್ಲ ಬೋಟಿ ತಿನ್ಕೊಂಡು ಬೀದಿಲಿ ಕಾಲ ಕಳೀತಾವ್ರೆ. ಯಾಕೆ ಅಂತಂದ್ರೆ ಮನೆ ಒಳಗೆ ಕೋರ್ಸೋಕ್ಕೆ ಯಾವ ಫ್ಯಾನು, ಫ್ರಿಡ್ಜು ಯಾವುದೂ ಸಾಕಾಯ್ತಿಲ್ಲ ಜನಕ್ಕೆ. ಸ್ವಲ್ಪ ಮಳೆ ಊದು ಒಂದು 10-15 ಅಡಿ ಆಳಕ್ಕೆ ಒಂದು ಸ್ವಲ್ಪ ನೀರಿನ ತೇವಾಂಶ ಇಳೀತು ಅಂತಂದರೆ ಭೂಮಿ ಕಾವು ಜೊತೆಗೆ ಪರಿಸರದ ಕಾವು ಎಲ್ಲ ಕಮ್ಮಿ ಐತೆ. ಹಂಗಾಗಿ ಮಳೆ ಹುಯ್ಲಿ, ಏನೂ ತೊಂದರೆ ಇಲ್ಲ. ಒಂದು 2 ಮರ ಬಿದ್ದರೂ ಬೀಳ್ತವೆ, ಏನು ಮಾಡೋಕ್ಕಾಗಲ್ಲ ಟೈಮಲ್ಲಿ. ಆದರೆ ವರ್ಷಾನುಗಟ್ಟಲೆ ಬೆಳೆದಿದ್ದು ನುಗ್ಗೆ ಮರ ಮುರಿದೋಯ್ತಲ್ಲ ಅನ್ನೋದು ಒಂದು ಬೇಜಾರು. ಇನ್ನೇನು ಮಾಡೋಕ್ಕಾಗಲ್ಲ. ಕಾಯಿ ತಿನ್ನೋಕ್ಕಾಗಲ್ಲ. ಸೊಪ್ಪನ್ನೇ ಕಿತ್ಕೊಂಡು ಸ್ವಲ್ಪ ಮೊಟ್ಟೆ ಹಾಕಿ ಹುರ್ಕೊಂಡು ಇನ್ನು ಸ್ವಲ್ಪ ಸಾರಿಗೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದುಬಿಡ್ತೀವಿ. ನಮ್ಮ ಕಡೆ ಈ ಥರ ಮಳೆ ಊದು ಈ ಥರ ಸಣ್ಣ ಪುಟ್ಟ ಹಾನಿ ಆಗದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.